ಈಗೇನು ರೆಡಿ ಆಗ್ತಾ ಇದೆ ಮೇಡಮ್? ಬಂಟಿ ನೀ ಸಾಬು ಸ್ಲೋನಾ? ನೋಡಿ ಫ್ರೆಂಡ್ಸ್, ನಮ್ಮ ಕಾಲದಲ್ಲಿ ಕೀಪ್ಯಾಡ್ ಇರಲಿಲ್ಲ, ಕ್ಯಾಮ್ರಾ. ಅವರು ಚಿಕ್ಕಮ್ಮ ಚಿಕ್ಕಪ್ಪ ಮೊದಲನೇ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದಾಗಿರುತ್ತೆ ಬರ್ತಡೇ ಬ್ಲಾಗು. ಬರ್ತಡೇ ಅಂದರೆ ನನ್ನ ಫ್ರೆಂಡ್ ಮಗುನ ಬರ್ತಡೇ ಆಗಿರುತ್ತೆ, ಅವನ ಬ್ಲಾಗು. ಇದು ಗುರುವಾರದ ಬ್ಲಾಗು. ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ಯಾವತ್ತೋ ಯಾರ್ದೋ ಮನೆಗೆ ಹೋಗಿ ಬರ್ತಡೇ ಆಚರಿಸ್ಕೊಂಡು ನಮ್ಮನ್ನು ಕರೆದಿದ್ದು ನೆನಪುಗಳು ನಮಗಂತೂ ಒಂದೂ ಇಲ್ಲ. ಬಟ್ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ, ನಾವು ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಅಂತ. ಬಟ್ ನನಗದೆಲ್ಲ ಯಾವುದು ನೆನಪು ಇಲ್ಲ, ಅದು ಯಾವುದೂ ನಡೆದೂ ಇಲ್ಲ. ನಮ್ಮ ಮನೆಯಿಂದ ಆಚೆ ಕಳಿಸೋದೇ ಕಷ್ಟ ಆ ಟೈಮಲ್ಲೆಲ್ಲ. ನಾನು ಚಿಕ್ಕವಳಿದ್ದಾಗ ಮಾಡಿದ್ದು ನೆನಪು ಅಷ್ಟೇ ಅಂತೆ, ಮಾಡಿದ ನೆನಪು. ಅದಕ್ಕೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಫೋಟೋ ನೋಡಿ ಹೇಳ್ಬೇಕು ನನಗೆ ಬರ್ತಡೇ ಮಾಡಿದರು ಅಂತ. ಒಂದು ಫೋಟೋ ಇದೆ ಅಷ್ಟೇ. ಆ ಫೋಟೋ ನೋಡಿ ನನಗೆ ಬರ್ತಡೇ ಮಾಡಿದರು ಅಂತ ನಾನು ತಿಳ್ಕೊಬೇಕು. ಚಿಕ್ಕದು, ಒಂದು 4 ವರ್ಷ 5 ವರ್ಷದವಳಿದ್ದೆ ಅನಿಸುತ್ತೆ ಅಷ್ಟೇ. ನನಗೆ ನಮ್ಮ ಅಪ್ಪ ಅಮ್ಮ ಬರ್ತಡೇ ಮಾಡಿದ್ದು ಬಿಟ್ಟರೆ ಯಾವುದೂ ನೆನಪಿಲ್ಲ ನನಗೆ. ಅದಾದಮೇಲೆ ನನಗೆ ಫಸ್ಟ್ ಟೈಮು ನನಗೆ ಬುದ್ಧಿ ಬಂದಮೇಲೆ ನಾನು ಬರ್ತಡೇ ಆಚರಿಸ್ಕೊಂಡಿದ್ದು 7th ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ರು. ಅದಾದಮೇಲೆ ಸಿಂಪಲ್ಲಾಗಿ ಒಂದು ಕೇಕ್ ತರೋದು, ಕಟ್ ಮಾಡೋದು ಅಷ್ಟೇ. ಅದೇ ಖುಷಿ ನಮಗೆ. ಕೇಕ್ ತರದು ಕಟ್ ಮಾಡಿಸ್ತಾರೆ ಅನ್ನೋದೇ ಒಂದು ಸಡಗರ, ಅದೇ ಖುಷಿ ಇತ್ತು. ಅದಾದಮೇಲೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡು ವರ್ಷ ಮಾಮೂಲಿ ಮಾಡ್ಕೊಂಡು ಹೋಗ್ತಿದ್ದೆ. ಅಂಥ ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳಲ್ಲ, ಸಿಂಪಲ್ಲಾಗಿ ಎಲ್ಲರೂ ಹೆಂಗೆ ಆಚರಿಸ್ಕೋತಾರೆ ಹಂಗೆ ಆಚರಿಸ್ಕೊಳ್ಳೋದು. ಬಟ್ ಇದೆಲ್ಲ ಒಂದು ಮೆಮೊರೀಸು, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನಮಗೂ ಆಗಬೇಕಿತ್ತು ಅನ್ನೋ ಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ನೋಡಿ ನೀವು ಖುಷಿ ಪಡ್ತೀರಾ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಎಲ್ಲೂ ವೀಡಿಯೋನ ಜಾಸ್ತಿ ಸ್ಕಿಪ್ ಮಾಡಿಲ್ಲ, ಮತ್ತು ರ್ಯಾಂಡಮಾಗಿ ಹೆಂಗಿತ್ತು ಹಂಗೆ ವೀಡಿಯೋ ಹಾಕಿದ್ದೀನಿ, ಎಂಜಾಯ್ ಮಾಡಿ. ಲೈಟಾಗಿ ಇದು ನಾನ್ ವೆಜ್ ಆದರೆ ಏನೋ ವೆಜ್. ಈಗ ರಸಮ್ ಆದ್ರೂ ನಾಡಿಕಾದ್ರೂ ಆಗುತ್ತಾ, ಅನ್ನ ಒಂಚೂರು ಎಕ್ಸ್ಟ್ರಾ ಮಾಡಿದ್ರು ನೀನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀಯಲ್ವ ಹೆಂಗಿದ್ರು. ಅದೇನೆ ಪಲಾವ್ ಮಿಕ್ಬಾರ್ದು ಅಷ್ಟೇ, ಪಲಾವ್ ನೋಡ್ಕೊಂಡು ಮಾಡಿದ್ರಾಯ್ತು. ಅದೇ ಚಂದ, ನ್ಯಾಚುರಲ್ ಆಗಿರ್ಬೇಕಮ್ಮ. ನೋಡಿ ಫ್ರೆಂಡ್ಸ್ ಅಂತ ಸೋಸ್ತಾ ಇದ್ದೀನಿ ನನ್ನ ಮಗನ ಬರ್ತಡೇಗೆ. ಡೊಮ್ಮೆ ನೋಡಿ ಫ್ರೆಂಡ್ಸ್, ನನ್ನ ಮಗನ ಬರ್ತಡೇ ಅಂತ ಕರೆಸ್ಕೊಂಡು ಅವ್ಳಿಗೆ ಹೆಂಗೆ ಕೆಲಸ ಕೊಟ್ಟಿದ್ದೀನಿ ಅಂತ. ನನ್ನ ಮಕ್ಕಳದು ಒಂದೊಂದಲ್ಲ ಕಣಣ. ಇಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ, ಹಂಗೆ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೌಮ್ಯ, ಜಾಮೂನ್ ಯಾರು ಮಾಡಿದ್ದು ಅಂತ ಕೇಳಿದ್ರೆ ನನ್ನ ಹೆಸರು ತಗೋ. ಇವರಿಬ್ಬರು ಸ್ವಾತಿ ಮಕ್ಕಳು, ಸ್ವಾತಿ ಸೌಮಿನ್ ತಂಗಿ. ಅವರಿಬ್ಬರು ಮಕ್ಕಳು ಇವರು ಜೈ ಮತ್ತು ಲಹರಿ ಅಂತ ಇವ್ರ ಹೆಸರು. ನೋಡ್ರಪ್ಪ, ಹಾಯ್ ಮಾಡು. ಜೈ ಹಾಯ್ ಹಾಯ್ ಮಾಡು. ಅವಾಗಲೇ ಮನೆ ಕೆಲಸದವಳು, ಈಗ ಮನೆ ಯಜಮಾನಿ ಆದ್ಲು. ಬಾ ಸಾಕು, ಬಾ ಕೆಲಸ ಮಾಡ್ಬಾ ಅಷ್ಟೇ ಕಣ. ಇನ್ನು ಸ್ವಲ್ಪ ಹೊತ್ತಲ್ಲಿ ತಿರ್ಗಾ ಸೇಮ್ ನೀನು ಯಾವತ್ತೂ ಈಗ ಮನೆ ಕೆಲಸದವಳು ಆಯ್ತವಳು. ಈಗ ಇಲ್ಲಿ ಪಲಾವ್ ಮಾಡ್ತಾ ಇದ್ದಾಳೆ, ತರಕಾರಿ ಎಲ್ಲ ಅವಳೇ ಹಚ್ಕೊಂಡ್ಲು. ಫುಲ್ ಪಲಾವ್ ಎಲ್ಲ ರೆಡಿ ಮಾಡ್ಕೊಂಡು ಅವಳೇ ಪಲಾವ್ ಮಾಡ್ತಾ ಇದ್ದಾಳೆ. ನನಗೆ ಕಾಣಿಸ್ತಾ ಇಲ್ಲ ಕುತ್ಕೋ ಅಂತ. ಇದು ಅವ್ರ ತಂಗಿ ಸ್ವಾತಿ. ರಾಕುನ್ನು ನೋಡು, ಏನ್ ದೊಡ್ಡಮ್ಮ ನೀನು ವಾಶ್ರೂಮ್ಗೆ ಹೋಗ್ಬಿಡ್ದಂಗೆ ಅಡುಗೆ ಮಾಡ್ತಾ ನಿಂತಿದ್ಯಾ.
ಆಗ್ತಲ್ಲ ತೊಳೆಯೋಗು ಅಂತ ಅವಳು ಹೇಳ್ತಾ ಇರೋದು. ತೊಳಿತೀಯಾ ಅಂದ್ರೆ ಅರ್ಥ ತೊಳ್ಕೊ ಬಾ ಅಂತ. ಇಲ್ಲ ನೀರ್ ಜೋರಾಗಿ ಬರ್ತವೆ. ಓ ಅಲ್ಲೂ ಬಂದ್ಬಿಡ್ತದೆ ಅಲ್ಲಾಸಿ. ಬೇಡ ಬೇಡ ಬೇಡ. ಅವತ್ತು ಹಿಂಗೆ ಬಿರಿಯಾನಿ ಮಾಡೋ ದಿವಸ ಎಲ್ಲ ಅಲ್ಲಿಂದ ಬತ್ತೈತೆ. ಇಲ್ಲಿ ಮಾಡ್ತಾವಳೆ, ಅಲ್ಲಿಂದ ಬತ್ತಾದೆ ನೀರು. ಮಗ ಸೀಕತೈತೆ ಕಣೆ, ಸೀತೆ ಹಣ್ಣು ಹಿಡಿತೈತೆ. ಈಗ ನೀರು ಕುದೀಲಿ ಚೆನ್ನಾಗಿ. ಅಕ್ಕಿ ತೊಳೆದು ಹಾಕಿದ್ರಾಯ್ತು. ತರಕಾರಿ ಬೇಯ್ತವೆ. ಇದಕ್ಕೆ ಇಟ್ಟಿದ್ದು ಚಿಕ್ಕ ತಪ್ಪಲಿಗೆ ಇದೇ ಅಲ್ಲೇ ಕಾಯ್ಕೊಳ್ಳಿ. ಈಗ ಕೂತಿದ್ದೀನಿ ಕೆಳಗೆ. ಕೆಲಸ ಬೆಳಗ್ಗೆಯಿಂದ ಮಾಡಿಸಿ ಈಗ ಕೆಳಗಡೆ ಕೂರಿಸಿದ್ದೀನಿ. ಮುಸ್ಲಿ ಡಿಪಾರ್ಟ್ಮೆಂಟ್ ಇದ್ದಾರೆ. ಡಿಪಾರ್ಟ್ಮೆಂಟ್ ಹೆಸರು ಏನು? ಈಗೇನು ರೆಡಿ ಆಗ್ತಾ ಇದೆ ಮೇಡಮ್? ನಾಚ್ಕೋತಾ ಇದ್ದಾರೆ. ನಮ್ಮ ಪಾಪನ ಬರ್ತಡೆಗೆ ಎಲ್ಲಾರು ಒಂದೊಂದು ಕೈ. ಯಾರ್ಯಾರೇನು ಮಾಡಿದ್ರಿ ಅಂತ ಗೊತ್ತಿಲ್ಲ. ಇಟ್ಟಿದ್ದ ಬಂದ್ರೆ ಇವರು ಇನ್ನೂ ಬಿಟ್ಟಿಲ್ಲ. ತೊಳಿತಾನೆ ಅವ್ರೆ ಗುಂಡ. ಸಾಬೂನು ಸ್ಲೋನಾ ಬಂಟಿ? ನೀನ್ ಸಾಬೂನು ಸ್ಲೋನಾ? ಈಗ ಮೋಟ್ರ್ ಆನ್ ಮಾಡ್ದಲ್ಲ, ಅದಕ್ಕೆ ನೀರು ಕೊಡಲ್ವಾ? ಹಂಗಂತ ನೀರು ಉಳ್ಸಮ್ಮ. ನೀರನ್ನು ಉಳಿಸಿ ನೆಕ್ಸ್ಟ್ ಬರಲ್ಲ, ಅಷ್ಟೇ ಬರೋದು. ಇಲ್ಲಿ ರಸಮ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ರ ದೇವ್ರ ಸಾಮಾನು ಬೆಳಗ್ಗೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಲ್ಲಿ ಒಂದು ವಿಗ್ರಹ ಭಿನ್ನಾಗಿತ್ತು, ಅದನ್ನ ಇಡಬೇಡ ಅಂದೆ. ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ. DM ಮಾಡಿರ್ತಾರೆ. ಅದಕ್ಕೆ ಇದಾಕೊಂಡಿದ್ವಿ ನೀವು ಅಲ್ಲಿಗೆ ಗುಂಡಿಯ ಸ್ವಾತಿ ಎಲ್ಲಾನು ತೋರ್ಕೊಂಡು ಸ್ವಾತಿ ನನ್ನೇ ಕವರ್ ಮಾಡ್ಬೇಡ. ಮಾತಾಡೋಣ ಮಾಡಿದೀನಾ? ಏನ್ ತಿಂತಿದ್ದೆ ಜೈ? ಏನ್ ತಿಂತ ಇದೆಯಾ? ಕಾಲಿನ ಅಲ್ಲಿ ಇಟ್ಟಿದೆ ನೋಡಿ. ಎರಡು ತಿನ್ನೋ ಪರವಾಗಿಲ್ಲ, ತಿನ್ನು. ಏನಾಗಲ್ಲ. ನಾನು ಊಟಕ್ಕಿಂತ ಮುಂಚೆ ತೊಗೊಂಡಿರೋದು ಅದನ್ನ ಓದು ತುಕ್ಕಿದೆ. ಅದಕ್ಕೆ ಹಿಂಗೆ ಮಾಡ್ತಾರದು. ಇಲ್ಲಿ ಕಾಮಾಕ್ಷಿ ದೀಪ ಹೊಸ ತಗೊಂಡಿದ್ಲು. ಅದ್ರ ಬಗ್ಗೆ ಯಾವ ಥರ ಚರ್ಚೆ ನಡೆಯುತ್ತೆ ನೋಡಿ. ಚಿನ್ನದ ಹಾಕಿಸಿದ್ದೇನೆ. ಚೆನ್ನಾಗೈತಲ್ಲ. ಬೆಳ್ಳಿ ಚಿನ್ನನ ಕರ್ಗಿಸ್ಕೊಂಡು ಏನೇನು ಮಾಡಿಸ್ಕೊತಿದ್ದೆ? ಯಾಕೆ ಬೇಜಾರಾಯ್ತೈತೆ? ನಿನ್ ಬೇಜಾರಾಗಲ್ವಾ? ಇಲ್ಲೇ ಕೂತು ಬಾ ಓಡಾಡ್ಕೊ ಬರೋಣ. ಕಾಲ್ ನಿಂದು ನೀನ್ ಮಾಡೋ ಕಾಮಿಡಿ ಮಾತ್ರ ನಾವು ಒಪ್ಕೋಬೇಕು. ನಾನು ಮಾಡೋ ಕಾಮಿಡಿ ಈಗ ಹೇಳಿಲ್ವಾ? ನೀವು ಮಾಡೋ ಕಾಮಿಡಿ ನಂಗೆ ಇಷ್ಟ ಆಗಲ್ಲ ಅಂತ, ಅದಕ್ಕೆ ನೀವು ಅವನ ಬುದ್ಧಿ ಅಂದೆ. ನೀ ಸೀರಿಯಸ್ ಮಾಡ್ಕೋಬೇಡ.
ಇದು ಹರ್ಷಿತ್ ಚಿಕ್ಕಮ್ಮ ಚಿಕ್ಕಪ್ಪ ಅವರು ಫಸ್ಟ್ ಅವರೇ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಯು. ಅಲ್ಲಿ ಪಕ್ಕದಲ್ಲಿ ನಿಂತಿರೋದು ಸೌಮ್ಯವ್ರಮ್ಮ. ನೋಡು ತಂಗಿ ಒಳ್ಳೇದಾಗ್ಲಿ ಅಂತ ಅಣ್ಣಂಗೆ ಹೇಳ್ತಾಳೆ. ಎಲ್ಲ ಆದಮೇಲೆ ಅವ್ರ ಸೆಲೆಬ್ರೇಷನ್ ಆದಮೇಲೆ ಊಟಕ್ಕೆ ರೆಡಿ ಮಾಡೋಣ ಅಂತೇಳಿ ರಸಮ್ ಮಾಡಿಕೊಂಡೆ, ಕೋಸಂಬರಿ ಮತ್ತು ಪಾಪ್ಕಾರ್ನ್ದೊಂದು ಇದು ಮಾಡ್ಕೊಂಡಿದ್ಲು. ಅದಾದಮೇಲೆ ಜಾಮೂನ್, ಮಾಮೂಲಿ ಪಲಾವ್, ಮೊಸರು ಬಜ್ಜಿ ಇಷ್ಟ ಆಗಿತ್ತು ಊಟ ಮತ್ತು ಒಬ್ಬಟ್ಟು. ಅವ್ರ ಸ್ವಾತಿಯವರು ಒಂದು ಸೆಲೆಬ್ರೇಷನ್ ಮಾಡಾದ್ಮೇಲೆ ಇದು ಅವ್ರ ಅಪ್ಪ ಅಮ್ಮ ತಂದಿದ್ದ ಕೇಕು. ಇದನ್ನು ಅವ್ನ ಫ್ರೆಂಡ್ಸು ಇದೆಲ್ಲ ಅವ್ರ ಗ್ಯಾಂಗು. ಇದು ಪಾರ್ಟ್ 1 ಅಂದರೆ ಇದಿಷ್ಟು ಮೊದಲನೇ ಸಲ ಬಂದ ಬ್ಯಾಚು. ಇದು ಇನ್ನೊಂದು 2ನೇ ಬ್ಯಾಚ್ ಇದೆ. ಇವ್ರಿಗೆಲ್ಲ ಕೇಕ್ ಕಟ್ ಮಾಡಿಸಿ ಇವರೆಲ್ಲ ತಿನ್ನಿಸಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ನೀವೇನೆ. ಬೇಡ, ಕೇಕ್ ಮೇಲೆಲ್ಲ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಕಾಲದಲ್ಲಿ ಕೀಪ್ಯಾಡ್ ಇರಲಿಲ್ಲ, ಕ್ಯಾಮ್ರಾ ತಂದವ್ರೆ. ನಮ್ಮ ಕಾಲದಲ್ಲಿ ಫೋಟೋ ತೆಗಿಯೋದು ದೊಡ್ಡ ವಿಷಯ. ಇಲ್ಲಿ ಕ್ಯಾಮ್ರಾ ತಂದು ಫೋಟೋ ತಗೊಳ್ತಾ ಇದ್ರು. ನಮಗೆ ಕೀಪ್ಯಾಡು ಕೊಟ್ಟಿರಲಿಲ್ಲ. ಕೀಪ್ಯಾಡ್ ಇದ್ದರೂ ಕೀಪ್ಯಾಡ್ ಯೂಸ್ ಮಾಡೋಷ್ಟು ಆಗ್ತಿರ್ಲಿಲ್ಲ. ನೋಡಿ ಕ್ಯಾಮ್ರಾ ತಂದು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ನೋಡ್ರಿ, ಹಾಯ್ ಮಾಡಿ. ಇಲ್ಲ ನೋಡ್ರ, ಬರ್ತಡೇ ಬಾಯ್. ನಾಚ್ಕೊತಾರಲ್ಲ ಹುಡುಗರು. ಏನೋ ಹೇಳಿದೆ. ಅದಾಗಿತ್ತು ಮೊದಲನೇ ಬ್ಯಾಚು. ಇದು 2ನೇ ಬ್ಯಾಚು. ಇವರು ಅಲ್ಲೇ ಅಂದರೆ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ಗಳು ಇವರು. ಕಿತ್ಲಾಡ್ತಾರ ಅವ್ರವ್ರೆ. ಒಂದ್ಸತಿ ಅವ್ರನ್ನ ಯಾವಾಗಲೂ ಪಾಪ ಆಚರಿಸ್ತಾರೆ. ಅವ್ರ ಖುಷಿ ನೋಡಿ, ಹೆಂಗೆ ಖುಷಿ ಐತೆ, ಎಷ್ಟು ಚೆನ್ನಾಗಿ ಬಂದು ಹೆಂಗೆ ಮಾಡ್ತಾವ್ರೆ. ಖಾಲಿ ಆಯಿತು ಅದು. ಇದಾಗಿತ್ತು ನನ್ನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಎಲ್ಲರಿಗೂ ಹರ್ಷಿತ್ಗೆ ಶುಭ ಹಾರೈಸಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಸ್ನಾನ ಮಾಡ್ಕೊತಾವನೆ. ಗಾಡಿ ಗಿಡ